ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಆರಂಭವಾಗ್ತಲೇ ಒಂದಲ್ಲ ಒಂದು ರೀತಿಯ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಒಂದು ಅರ್ಥದಲ್ಲಿ ಭೀಕರ ಭಯಾನಕವಾಗಿರುವಂತಹ ಘಟನೆಗಳಿಗೆ ಜಿಲ್ಲೆ ಸಾಕ್ಷಿ ಆಗ್ತಾ ಇದೆ. ಮಳೆ ಆರಂಭವಾಗಿ ಇನ್ನೂ ಒಂದು ವಾರ ಆಗಿಲ್ಲ. ಈ ನಡುವೆ ಅನೇಕ ಭಾಗದಲ್ಲಿ ಭೂಕುಸಿತಗಳಾಗಿರುವಂಥದ್ದನ್ನು ನಾವು ಗಮನಿಸಬಹುದು. ಸದ್ಯ ನಾನು ಸುರತ್ಕಲ್ ಸಮೀಪದ ಬಾಳಾ ಪ್ರದೇಶದಲ್ಲಿದ್ದೇನೆ. ಇಲ್ಲಿ ಯಾವ ರೀತಿಯ ಒಂದು ಭಯಾನಕ ಸ್ಥಿತಿ ಇದೆ ಅಂದರೆ, ಈ ಪಾದೂರಿಗೆ ಸಂಪರ್ಕ ಅಂದರೆ ಪಾದೂರು ತೈಲ ಸಂಗ್ರಹಗಾರ ಏನಿದೆ ಅಲ್ಲಿಗೆ ಸಪ್ಲೈ ಆಗುವಂಥ ಕ್ರೂಡ್ ಆಯಿಲ್ನ ಪೈಪ್ ಏನಿದೆ ಅದೇ ಸದ್ಯ ಈಗ ಬಹಳ ದೊಡ್ಡ ಆತಂಕದಲ್ಲಿ ಇದೆ. ಇಲ್ಲಿನ ದೃಶ್ಯಾವಳಿಗಳನ್ನು ಗಮನಿಸಿದ ಸಂದರ್ಭ ಯಾವ ರೀತಿ ಇದು ಅಪಾಯದ ಅಂಚಿನಲ್ಲಿದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಒಂದು ದೊಡ್ಡ ಅನಾಹುತವೇ ಇಲ್ಲಿ ಸಂಭವಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ನೋಡಿ, ಇದೇ ಒಂದು ಬೃಹತ್ ಪೈಪ್. ಈ ಪೈಪ್ಲೈನ್ ಮೂಲಕ ಕಚ್ಚಾ ತೈಲವು ಪಣಂಬೂರು ಮೂಲಕ ಏನು ಆ ಕಡೆ ಬೈಕಂಪಾಡಿ ಆ ಕಡೆ ಸುರತ್ಕಲ್ ಸೈಡಿಂದ ಬರುವಂಥ ಒಂದು ಕಚ್ಚಾ ತೈಲ ಏನಿದೆ ಅದನ್ನು ರಿಫೈನರಿಗಳಿಗೆ ಇದನ್ನು ಅಂದರೆ ತೈಲ ಸಂಗ್ರಹಗಾರ ಏನಿದೆ ಸ್ಟೋರೇಜ್ಗೆ ಕಳಿಸುವಂಥ ವ್ಯವಸ್ಥೆ ಇದು ಈ ಪೈಪ್ಲೈನ್ ಮೂಲಕ. ಆದರೆ ಇಲ್ಲಿ ಭೂಕುಸಿತವಾದಂಥ ಪರಿಣಾಮದಿಂದಾಗಿ ಈ ಪೈಪ್ಲೈನೇ ಈಗ ಸದ್ಯ ಆತಂಕದ ಸ್ಥಿತಿಯಲ್ಲಿ ಇದೆ. ಯಾವ ಥರದ ಆತಂಕ ಅನ್ನುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಇಷ್ಟು ದೊಡ್ಡ ಪೈಪ್ಲೈನ್ಗೆ ಈಗ ಇಲ್ಲಿ ಗುಡ್ಡ ಕುಸಿದ ಪರಿಣಾಮದಿಂದಾಗಿ ಅಡಿಗೆ ಬಲನೇ ಇಲ್ಲ. ರೋಪ್ಗಳನ್ನೆಲ್ಲ ಹಾಕಿ ಅದನ್ನು ಕಟ್ಟಿಟ್ಟಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಇದು ಕುಸಿಯುವಂಥ ಆತಂಕಗಳು ಇದೆ. ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಕಟ್ಟಿದಂಥ ತಡೆಗೋಡೆಗಳೆಲ್ಲವೂ ಕೂಡ ನೆಲಸಮವಾಗಿರುವಂಥದ್ದನ್ನು ನಾವು ಗಮನಿಸ್ಬೋದು. ಇನ್ನು ಆ ಎಡಭಾಗಕ್ಕೆ ನೋಡ್ತಾ ಹೋದರೆ ಯಾವ ಪರಿಯಾಗಿ ಅಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಸೊ ಈ ಪೈಪ್ಲೈನ್ ಏನಿದೆ ಇದು ಮಣ್ಣಿನ ಅಡಿಭಾಗದಿಂದ ಬರುವಂಥ ಒಂದು ಪೈಪ್ಲೈನ್ ಆಗಿದೆ. ಸೊ ಇಲ್ಲಿ ಏನಾದರೂ ಗುಡ್ಡ ಕುಸಿತ ಆಯಿತು ಅಂತ ಆದರೆ ಇಲ್ಲಿ ಕೇವಲ ಪೈಪ್ಲೈನ್ಗೆ ಮಾತ್ರ ಹಾನಿಯಲ್ಲ, ಈ ಭಾಗದಲ್ಲಿ ಓಡಾಡುವಂಥ ಜನರಿಗೂ ಕೂಡ ಇಲ್ಲಿ ದೊಡ್ಡ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇದೆ. ಮತ್ತು ಇದು ಒಟ್ಟೆಕಾಯಾರು ಅನ್ನುವಂಥ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ, ಅಂದರೆ ಮುಖ್ಯ ರಸ್ತೆ ಸುರತ್ಕಲ್ನಿಂದ ಒಟ್ಟೆಕಾಯಾರು ಅನ್ನುವಂಥ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯಲ್ಲಿ ಪೈಪ್ಲೈನಿಗೆ ಹಾನಿಯಾಗುತ್ತೆ, ಮಣ್ಣು ಕುಸಿತವಾಗುತ್ತೆ ಅನ್ನೋದಕ್ಕಿಂತ ಇನ್ ಕೇಸ್ ಆಗಿ ಅನಾಹುತ ಆಯಿತು ಅಂದರೆ ಆ ಇಡೀ ಗ್ರಾಮಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆಗೆ ಇಲ್ಲವಾದಂಥ ಆಗುತ್ತೆ. ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ಓಡಾಟವನ್ನು ಮಾಡ್ತಾರೆ. ಸೊ ಆ ಗುಡ್ಡ ಜರಿದಿರುವಂಥದ್ದನ್ನು ಗಮನಿಸಬಹುದು. ಕೆಳಗಡೆ ಒಂದು ಗೋಡೌನ್ ಕೂಡ ಇದೆ. ಸೊ ಈ ಗೋಡೌನ್ಗೂ ಮತ್ತು ಇದಕ್ಕೂ ಕೂಡ ಲಿಂಕ್ ಇರುವಂಥದ್ದು. ಆದರೆ ಈಗ ಅಪಾಯ ಯಾವ ಥರ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಅಲ್ಲಿ ಪೈಪ್ಲೈನ್ಗಳು ಕೂಡ ಕಾಣಿಸ್ತಾ ಇದೆ. ಅದು ಭೂಮಿಯ ಅಡಿಭಾಗದಲ್ಲಿ ಇದ್ದಂಥ ಒಂದು ಪೈಪ್ಲೈನ್, ತುಂಬ ಆಳದಲ್ಲಿದ್ದಂಥ ಪೈಪ್ಲೈನ್ ಈಗ ಗುಡ್ಡ ಕುಸಿತವಾದಂಥ ಕಾರಣದಿಂದಾಗಿ ನಮ್ಮ ಕಣ್ಣಿಗೆ ಅದು ಕಾಣಿಸ್ತಾ ಇದೆ. ಇನ್ ಕೇಸ್ ಮತ್ತೆ ಕುಸಿತವಾದರೆ ಆ ಪೈಪ್ಲೈನೇ ಕುಸಿದು ಬಿದ್ದರೆ ಒಂದು ದೊಡ್ಡ ಅಪಾಯ ಅನ್ನುವಂಥದ್ದು ಇಲ್ಲಿ ನಿರ್ಮಾಣವಾಗುತ್ತೆ. ಇದಕ್ಕೆ ಕಾರಣವಾಗಿದ್ದು ಏನು ಅಂದರೆ, ಇದು ಪುತ್ತೂರು ಶಾಸಕರಿಗೆ ಸಂಬಂಧಪಟ್ಟಂಥ ಒಂದು ಗೋಡೌನ್. ಸೊ ಈ ಗೋಡೌನ್ನ ಜಾಗವನ್ನು ವಿಸ್ತರಣೆ ಮಾಡುವಂಥ ಹೊತ್ತಿನಲ್ಲಿ ಇಲ್ಲಿ ಅವೈಜ್ಞಾನಿಕವಾಗಿ JCBಗಳನ್ನು ಬಳಸಲಾಗಿದೆ ಅನ್ನುವಂಥ ಆರೋಪ ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ. ಸೊ ಆ ಕಾರಣದಿಂದಾಗಿ ಮಣ್ಣು ಸಡಿಲಗೊಂಡ ಪರಿಣಾಮದಿಂದ ಇದು ಕುಸಿತ ಆಗಿದೆ ಅನ್ನುವಂಥ ರೀತಿಯಲ್ಲಿ ಇಲ್ಲಿನ ಗ್ರಾಮಸ್ಥರ ಆರೋಪ. ಮತ್ತು ಇಲ್ಲಿನ ಈ ಮಣ್ಣು ಕೂಡ ಗಟ್ಟಿ ಇಲ್ಲ, ಒಂಥರ ಜೇಡಿ ಮಣ್ಣು ಇದು. ದೃಶ್ಯದಲ್ಲಿ ಗಮನಿಸ್ಬೋದು. ಆ ಥರದ ಒಂದು ಮಣ್ಣು ಇದು, ಗಟ್ಟಿ ಇಲ್ಲ, ಕ್ಷಣಕ್ಕೂ ಕುಸಿತವಾಗ್ತಾ ಇರೋದನ್ನು ನಾವು ಗಮನಿಸ್ಬೋದು. ಸೊ ಇದರ ನಡುವೆ ಇರುವಂಥ ಒಂದು ಪೈಪ್ಲೈನ್ ಕೂಡ ಸದ್ಯ ಆತಂಕಕಾರಿ ಸ್ಥಿತಿಯಲ್ಲಿ ಇದೆ. ಪಾದೂರು ಕಚ್ಚಾ ತೈಲ ಸಂಗ್ರಹಗಾರ ಏನಿದೆ ಅಲ್ಲಿಗೆ ಹೋಗುವಂಥ ಒಂದು ಲೈನ್ ಇದು ಬಹಳ ದೊಡ್ಡ ಅಪಾಯವೇ ಸಂಭವಿಸುವಂಥ ಸಾಧ್ಯತೆಗಳು ಇದೆ. ಮಳೆಗಾಲ ಆರಂಭದಲ್ಲೇ ಇಂತಹ ಅಪಾಯಗಳನ್ನು ನಾವು ಎದುರು ನೋಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ದುರಾದೃಷ್ಟಕರ. ಮಳೆ ಆರಂಭವೂ ಮುನ್ನ ಇದೇ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನು ಕೂರಿಸಿ ಹಂಗೆ ಮಾಡಿ ಹಿಂಗೆ ಮಾಡಿ ಈ ಥರ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಉದ್ದುದ್ದ ಕ್ಲಾಸ್ಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಅವರದ್ದೇ ಒಂದು ಗೋದಾಮಿನ ನಿರ್ಲಕ್ಷ್ಯದಿಂದ ಎಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದೇ ಇಲ್ಲಿ ಇರುವಂಥ ಒಂದು ವಿಪರ್ಯಾಸ. ಸೊ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಮಣ್ಣಿನ ಬ್ಯಾಗ್ಗಳನ್ನೆಲ್ಲ ಅಳವಡಿಸುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಅದು ಯಾವುದಕ್ಕೂ ಕೂಡ ಸಾಲೋದಿಲ್ಲ. ಇನ್ ಕೇಸ್ ಏನಾದರೂ ಗುಡ್ಡ ಕುಸಿತ ಆದರೆ ಅದು ಎಲ್ಲಿಗೂ ಬರೋದಿಲ್ಲ. ಸೊ ಕೇವಲ ಪೈಪ್ಲೈನ್ ಮಾತ್ರ ಅಲ್ಲ, ಇಲ್ಲಿ ಓಡಾಟ ಮಾಡುವಂಥ ಸಾರ್ವಜನಿಕರಿಗೂ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಸೊ ಇಲ್ಲಿ ಯಾರನ್ನು ದೂರೋದಕ್ಕಿಂತಲೂ ಕೂಡ ಇಲ್ಲಿ ಓಡಾಟ ಮಾಡುವಂಥ ಜನರು, ಸೊ ಈ ಭಾಗದಲ್ಲಿರುವಂಥ ಜನರು, ಒಟ್ಟೆಕೇರಿ ಅನ್ನುವಂಥ ಪ್ರದೇಶದ ಜನರು, ಸುರತ್ಕಲ್ ಭಾಗದ ಜನರು ಇಲ್ಲಿ ಓಡಾಟವನ್ನು ಮಾಡುವಂಥ ಸಂದರ್ಭ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಪರಿಸ್ಥಿತಿ ಇದೆ. ಕ್ಯಾಮ್ರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ TV5 ಮಂಗಳೂರು.